ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಸೆಟ್ ಕನ್ನಡ ಚಾನೆಲ್. ನಾನು ನಾರಾಯಣ್. ಸ್ನೇಹಿತರೆ, ನೀವು ಬೆಂಗಳೂರಿನಿಂದ ಪೂನಾಗೆ ಅಥವಾ ಮುಂಬೈಗೆ ಕಾರ್ನಲ್ಲಿ ಹೋಗಿದ್ದೀರಾ? ಹಾಗಿದ್ರೆ ನಿಮಗೆ ಖಂಡಿತ ಗೊತ್ತಿರುತ್ತೆ, ಆ 15 ಗಂಟೆಗಳ ಸುದೀರ್ಘ ಪಯಣ, ಟ್ರಾಫಿಕ್, ಸ್ಟ್ರೆಸ್, ಆ ದಣಿವಿನ ಅನುಭವ ನಿಮಗೆ ಖಂಡಿತ ಆಗಿರುತ್ತೆ. ಆದರೆ ಮುಂದಿನ ದಿನಗಳಲ್ಲಿ ಈ ಪರಿಸ್ಥಿತಿ ಬದಲಾಗಲಿದೆ. ಕೇಂದ್ರ ಸರ್ಕಾರದ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಅಂಡ್ ಹೈವೇ ಮಂತ್ರಾಲಯದ ಮಹತ್ವಾಕಾಂಕ್ಷೆಯ ಬೆಂಗಳೂರು ಪುಣೆ ಗ್ರೀನ್ಫೀಲ್ಡ್ ಎಕ್ಸ್ಪ್ರೆಸ್ ವೇ ಯೋಜನೆಯಿಂದಾಗಿ ಮುಂದೆ ಈ ರಸ್ತೆಯಲ್ಲಿ ನಿಮಗೆ ಪ್ರಯಾಣದ ಅನುಭವ ಬದಲಾಗಲಿದೆ. ಹಿಂದೆ ನಿಮಗಾಗಿದ್ದ 15 ಗಂಟೆಗಳ ಸುದೀರ್ಘ ಪ್ರಯಾಣದ ಸಮಯವು ಮುಂದೆ 7 ರಿಂದ 8 ಗಂಟೆಗಳ ಪ್ರಯಾಣಕ್ಕೆ ಇಳಿಯಲಿದೆ. ಹಿಂದೆ ಇದ್ದ ಬೆಂಗಳೂರು ಪುಣೆ ನಡುವೆಯ 800 ಕಿಲೋಮೀಟರ್ ಅಂತರವೂ ಕೂಡ ಮುಂದೆ 700 ಕಿಲೋಮೀಟರ್ಗೆ ಇಳಿಯಲಿದೆ. ಈಗಿನ ಬೆಂಗಳೂರು ಪುಣೆ ರಸ್ತೆಯಲ್ಲಿರುವ ಟ್ರಾಫಿಕ್ ಮತ್ತು ಸ್ಟ್ರೆಸ್ ಮುಂದೆ ನಿರ್ಮಾಣ ಆಗಲಿರುವ ರಸ್ತೆಯಲ್ಲಿ ಇರುವುದಿಲ್ಲ. ಮುಂದೆ ಈ ರಸ್ತೆಯಲ್ಲಿ ಯಾವುದೇ ಅಡ್ಡಬಂದು ಸೇರುವ ರಸ್ತೆಗಳ ಸಂಪರ್ಕ ಇರದೆ, ಎಲ್ಲಂದರಲ್ಲಿ ಯೂಟರ್ನ್ಗಳು ಹಾಗೂ ಅಡ್ಡಲಾಗಿ ಬರುವ ವಾಹನಗಳ ಸಮಸ್ಯೆ ಇರದೆ, ನೀವು ನಿಮ್ಮ ವಾಹನಗಳನ್ನು ಸುರಕ್ಷಿತವಾಗಿ 120 ಕಿಲೋಮೀಟರ್ ವೇಗದವರೆಗೂ ಈ ರಸ್ತೆಯಲ್ಲಿ ಓಡಿಸಬಹುದಾಗಿದೆ. ಮುಂದೆ ನಿರ್ಮಾಣವಾಗಲಿರುವ ಬೆಂಗಳೂರು ಪುಣೆ ಗ್ರೀನ್ಫೀಲ್ಡ್ ಎಕ್ಸ್ಪ್ರೆಸ್ ವೇ ರಸ್ತೆಯಲ್ಲಿ ನೀವು ಬೆಳಗ್ಗೆ ಬೆಂಗಳೂರನ್ನು ಬಿಟ್ಟರೆ ಸಂಜೆಯ ವೇಳೆಗೆ ಸುರಕ್ಷಿತವಾಗಿ, ಹೆಚ್ಚು ಆಯಾಸವಿಲ್ಲದೆ ಪುಣೆ ನಗರವನ್ನು ಸಂಜೆಯೊಳಗಾಗಿ ತಲುಪಬಹುದಾಗಿದೆ. ಈ ಯೋಜನೆಯನ್ನು ಅಂದಾಜು 55,000 ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾಗುತ್ತಿದ್ದು, ಈ ರಸ್ತೆ ಮಹಾರಾಷ್ಟ್ರದ 3 ಜಿಲ್ಲೆಗಳ ಮೇಲೆ ಹಾಗೂ ಕರ್ನಾಟಕದ 9 ಜಿಲ್ಲೆಗಳ ಮೇಲೆ ಹಾದು ಹೋಗಲಿದೆ. ಪ್ರಸ್ತುತ ಈ ರಸ್ತೆಯ ಬಗೆಗಿನ ಈ ನಡುವೆಯ ಬೆಳವಣಿಗೆಗಳನ್ನು ನೋಡುವುದಾದರೆ, ಕರ್ನಾಟಕ ಮತ್ತು ಮಹಾರಾಷ್ಟ್ರ ರಾಜ್ಯಗಳಲ್ಲಿ ಈ ರಸ್ತೆಗೆ ಬೇಕಾದ ಭೂಮಿಯ ಅತಿಗ್ರಹಣದ ಕೆಲಸದಲ್ಲಿ ಸುಮಾರು 70 ಭಾಗದ ಭೂಮಿ ಅತಿಗ್ರಹಣ ಪೂರ್ಣವಾಗಿದೆ. ಇತ್ತೀಚಿನ 2026ರ ವರದಿಗಳ ಪ್ರಕಾರ ಈ ಕಾಮಗಾರಿಯ ಮೊದಲ ಹಂತದ ಕಾಮಗಾರಿಗಳ ಟೆಂಡರ್ ಪ್ರಕ್ರಿಯೆ ಸಹಿತ ಪ್ರಾರಂಭವಾಗಿದೆ. ಪುಣೆಯ ರಿಂಗ್ ರಸ್ತೆಯಲ್ಲಿ ಈ ರಸ್ತೆಯು ಪ್ರಾರಂಭವಾಗಲಿದ್ದು, ಕೆಲವು ಭಾಗಗಳಲ್ಲಿ ಆರಂಭಿಕ ಕೆಲಸಗಳು ಶುರುವಾಗಿದೆ. ಈಗ ನಾನು ಹೇಳಿದ ಇಷ್ಟೆಲ್ಲ ವಿಷಯಗಳು ಈ ರಸ್ತೆಯಲ್ಲಿ ಹೆಚ್ಚಾಗಿ ಪ್ರಯಾಣಿಸುವವರಿಗೆ ಈ ರಸ್ತೆಯ ಬಗೆಗಿನ ಮಾಹಿತಿಯಾಗಿದ್ದರೆ, ಈ ಬೆಂಗಳೂರು ಪುಣೆ ಎಕ್ಸ್ಪ್ರೆಸ್ ವೇ ಕೇವಲ ಒಂದು ರಸ್ತೆ ಮಾತ್ರವಲ್ಲ, ಇದು ದಕ್ಷಿಣ ಮತ್ತು ಪಶ್ಚಿಮ ಭಾರತದ ಆರ್ಥಿಕತೆಯನ್ನು ಜೋಡಿಸುವ ಒಂದು ಬೃಹತ್ ಕಾರಿಡಾರ್ ಆಗಿದೆ. ಈ ಬೆಂಗಳೂರು ಪುಣೆ ಗ್ರೀನ್ಫೀಲ್ಡ್ ಎಕ್ಸ್ಪ್ರೆಸ್ ವೇ ಬೆಂಗಳೂರು ಮುಂಬೈ ಇಂಡಸ್ಟ್ರಿಯಲ್ ಕಾರಿಡಾರ್ BMICಯ ಒಂದು ಅವಿಭಾಜ್ಯ ಅಂಗವಾಗಿದ್ದು, ಈ ಯೋಜನೆಯಿಂದಾಗಿ 2 ಟೆಕ್ ಹಬ್ಗಳ ಬೆಸುಗೆಯಾಗಲಿದೆ. ಒಂದು ನಮ್ಮ ಭಾರತದ ಸಿಲಿಕಾನ್ ವ್ಯಾಲಿ, ನಮ್ಮ ಬೆಂಗಳೂರು ಹಾಗೂ ಆಟೋಮೊಬೈಲ್ ಹಬ್ ಆದ ಪುಣೆ ನಡುವೆ ನೇರ ಸಂಪರ್ಕವು ನಿರ್ಮಾಣವಾಗಲಿದೆ. ಇದರಿಂದಾಗಿ ಮುಂದೆ IT ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳ ನಡುವೆಯ ವಹಿವಾಟು ಸುಲಭವಾಗಲಿದೆ. ಕೇಂದ್ರ ಸರ್ಕಾರದ NICDC ನ್ಯಾಷನಲ್ ಇಂಡಸ್ಟ್ರಿಯಲ್ ಕಾರಿಡಾರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಈ ಮಾರ್ಗದಲ್ಲಿ 2 ಅತ್ಯಂತ ಪ್ರಮುಖ ಸ್ಮಾರ್ಟ್ ಇಂಡಸ್ಟ್ರಿಯಲ್ ಸಿಟಿಗಳನ್ನು ಅಭಿವೃದ್ಧಿಪಡಿಸುತ್ತಿದೆ. ಒಂದು ಧಾರವಾಡ ನೋಡ್ನಲ್ಲಿ ಸುಮಾರು 6,000 ಎಕರೆಗೂ ಅಧಿಕ ಪ್ರದೇಶದಲ್ಲಿ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಆಟೋಮೊಬೈಲ್ ಸ್ಪೇರ್ ಪಾರ್ಟ್ಸ್ ಅನ್ನು ಮ್ಯಾನುಫ್ಯಾಕ್ಚರ್ ಮಾಡುವ ಕಂಪನಿಗಳಿಗೆ ಹೂಡಿಕೆ ಮಾಡಲು ಇಲ್ಲಿ ಕೈಗಾರಿಕಾ ಪ್ರದೇಶವನ್ನು ಅಭಿವೃದ್ಧಿಪಡಿಸುತ್ತಿದೆ. ಮುಂದೆ ಈ ಬೆಂಗಳೂರು ಪುಣೆ ಎಕ್ಸ್ಪ್ರೆಸ್ ವೇ ಪೂರ್ಣಗೊಂಡರೆ ಧಾರವಾಡ ನಗರದಿಂದ ಬೆಂಗಳೂರು ಅಥವಾ ಮುಂಬೈಗೆ ಸರಕನ್ನು ಕೇವಲ 4 ರಿಂದ 5 ಗಂಟೆಯಲ್ಲಿ ಸಾಗಿಸಬಹುದಾಗಿದೆ. ಎರಡನೇದಾಗಿ ಸತಾರಾ ನೋಡ್ನಲ್ಲಿ ಕೃಷಿ ಸಂಸ್ಕರಣೆ ಅಂದರೆ ಫುಡ್ ಪ್ರೊಸೆಸಿಂಗ್ ಮತ್ತು ಇಂಜಿನಿಯರಿಂಗ್ ಉದ್ಯಮಗಳಲ್ಲಿ ಹೂಡಿಕೆ ಮಾಡಲು ಇಲ್ಲಿ ಕೈಗಾರಿಕಾ ಪ್ರದೇಶವನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ. ಮುಂದೆ ಈ ಬೆಂಗಳೂರು ಪುಣೆ ಎಕ್ಸ್ಪ್ರೆಸ್ ವೇ ಹಾದು ಹೋಗುವ ಕರ್ನಾಟಕದ ಪ್ರತಿ ಜಿಲ್ಲೆಯಲ್ಲೂ ವಿಶೇಷ ಕೈಗಾರಿಕಾ ವಲಯಗಳನ್ನು ಅಭಿವೃದ್ಧಿಪಡಿಸುವ ಯೋಜನೆಯನ್ನು ರೂಪಿಸಲಾಗುತ್ತಿದ್ದು, ಬೆಳಗಾವಿಯ ಫೌಂಡ್ರಿ ಮತ್ತು ಏರೋಸ್ಪೇಸ್ ಹಬ್ಬಿನ ಉಕ್ಕಿನ ಉದ್ಯಮ ಮತ್ತು ಏರೋಸ್ಪೇಸ್ ಬಿಡಿಭಾಗಗಳನ್ನು ಉತ್ಪಾದಿಸುವ ಇಂಡಸ್ಟ್ರಿಯಲ್ ಏರಿಯಾಗಳಿಗೆ ಈ ಬೆಂಗಳೂರು ಪುಣೆ ಎಕ್ಸ್ಪ್ರೆಸ್ ವೇ ಮುಂದೆ ಉತ್ತಮ ಸಂಪರ್ಕ ವ್ಯವಸ್ಥೆಯನ್ನು ನಿರ್ಮಿಸಲಿದೆ. ಇದರಿಂದಾಗಿ ಮುಂದೆ ಈ ಕೈಗಾರಿಕೆಗಳಿಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯನ್ನು ತಲುಪುವುದು ಸುಲಭವಾಗಲಿದೆ. ದಾವಣಗೆರೆ ಮತ್ತು ಚಿತ್ರದುರ್ಗದ ಟೆಕ್ಸ್ಟೈಲ್ ಮತ್ತು ಆಗ್ರೋ ಹಬ್, ಮಧ್ಯ ಕರ್ನಾಟಕದ ಈ ಜಿಲ್ಲೆಗಳಲ್ಲಿ ಟೆಕ್ಸ್ಟೈಲ್ ಪಾರ್ಕ್ ಮತ್ತು ಬೃಹತ್ ಸೋಲಾರ್ ಪಾರ್ಕ್ಗಳ ಅಭಿವೃದ್ಧಿಗೆ ನಮ್ಮ ಕರ್ನಾಟಕ ಸರ್ಕಾರ 2026-27ರ ಬಜೆಟ್ನಲ್ಲಿ ಒತ್ತನ್ನು ನೀಡಿದೆ. ತುಮಕೂರಿನ ವಸಂತ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ, ಚೆನ್ನೈ ಬೆಂಗಳೂರು ಎಕ್ಸ್ಪ್ರೆಸ್ ವೇ ಮತ್ತು ಬೆಂಗಳೂರು ಪುಣೆ ಎಕ್ಸ್ಪ್ರೆಸ್ ವೇ 2 ಕಾರಿಡಾರ್ಗಳು ಸೇರುವ ಜಾಗ ಇದಾಗಿರುವುದರಿಂದ ಇಲ್ಲಿ ಈಗಾಗಲೇ ಜಪಾನ್ ಇಂಡಸ್ಟ್ರಿಯಲ್ ಟೌನ್ಶಿಪ್ ಮತ್ತು ತುಮಕೂರು ಇಂಡಸ್ಟ್ರಿಯಲ್ ನಾಡ್ನ ಅಡಿಯಲ್ಲಿ 8,480 ಎಕರೆಗೂ ಹೆಚ್ಚು ಜಾಗದಲ್ಲಿ ಇಲ್ಲಿ ಕೈಗಾರಿಕಾ ಪ್ರದೇಶವು ಅಭಿವೃದ್ಧಿಯಾಗುತ್ತಿದೆ. ನಮ್ಮ ಕರ್ನಾಟಕ ಸರ್ಕಾರ ತನ್ನ 2026-27ರ ಬಜೆಟ್ನಲ್ಲಿ 10 ಹೊಸ ಕೈಗಾರಿಕಾ ಕ್ಲಸ್ಟರ್ಗಳನ್ನು ಈ ಬೆಂಗಳೂರು ಪುಣೆ ಎಕ್ಸ್ಪ್ರೆಸ್ ವೇ ಪಕ್ಕದಲ್ಲಿ ಘೋಷಿಸಿದೆ. ವಿಶೇಷವಾಗಿ ಸೆಮಿಕಂಡಕ್ಟರ್ಸ್ ಮತ್ತು ಎಲೆಕ್ಟ್ರಾನಿಕ್ಸ್ ಉತ್ಪನ್ನಗಳ ಉತ್ಪಾದನೆಗೆ
ಬೆಂಗಳೂರು ಗ್ರಾಮಾಂತರ ಮತ್ತು ತುಮಕೂರು ಭಾಗದಲ್ಲಿ ಜಾಗವನ್ನು ಮೀಸಲಿಡಲಾಗಿದೆ. ಈ ಎಕ್ಸ್‌ಪ್ರೆಸ್ ವೇ ಕೊನೆಯಾಗುವ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಬೃಹತ್ ಮಲ್ಟಿ ಮಾಡೆಲ್ ಲಾಜಿಸ್ಟಿಕ್ ಪಾರ್ಕ್ ಸಹಿತ ಅಭಿವೃದ್ಧಿ ಆಗುತ್ತಿರುವುದರಿಂದ ಮುಂದೆ ಪಿಎಂ ಗತಿಶಕ್ತಿ ಯೋಜನೆಯ ಅಡಿಯಲ್ಲಿ ಈ ಎಕ್ಸ್‌ಪ್ರೆಸ್ ವೇನ ಪಕ್ಕದಲ್ಲಿಯೇ ರೈಲ್ವೆ ಲೈನ್ ಮತ್ತು ಗ್ಯಾಸ್ ಪೈಪ್ಗಳನ್ನು ಅಳವಡಿಸಲು ಕೇಂದ್ರದ ಬಜೆಟ್ನಲ್ಲಿ ಈ ಕೆಲಸಗಳಿಗೆ ಆಡಳಿತಾತ್ಮಕ ಅನುಮೋದನೆಯು ಸಿಕ್ಕಿರುವುದರಿಂದ ಮುಂದೆ ಈ ಬೆಂಗಳೂರು ಪುಣೆ ಗ್ರೀನ್ಫೀಲ್ಡ್ ಎಕ್ಸ್‌ಪ್ರೆಸ್ ವೇ ಪೂರ್ಣವಾದರೆ ಮುಂದಿನ 10 ವರ್ಷಗಳಲ್ಲಿ ಕರ್ನಾಟಕದ ಜಿಡಿಪಿಗೆ ಈ ರಸ್ತೆಯು ಹೆಚ್ಚಿನ ಕೊಡುಗೆಯನ್ನು ನೀಡಲಿದೆ ಮತ್ತು ಧಾರವಾಡ ಮತ್ತು ತುಮಕೂರು ನೋಡ್ಗಳಲ್ಲಿ ಲಕ್ಷಾಂತರ ಜನರಿಗೆ ನೇರ ಉದ್ಯೋಗವನ್ನು ಈ ಯೋಜನೆಯಿಂದಾಗಿ ಒದಗಿಸಬಹುದಾಗಿದೆ ಎಂದು ತಿಳಿಸುತ್ತಾ ನಾನು ನಾರಾಯಣ್. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು, ಧನ್ಯವಾದ, ನಮಸ್ಕಾರ.